ಡಾಕ್ಟರ್ ರಾಜ್ಕುಮಾರ್ ಈ ಹೆಸರನ್ನ ಕೇಳಿದ ತಕ್ಷಣ ನಮ್ಮ ಮೈ ರೋಮಾಂಚನ ಆಗುತ್ತೆ. ಈ ವ್ಯಾಪಾರ ಮಾಡ್ಕೊಂಡಿರೋ ಟೈಮಲ್ಲಿ ಅಣ್ಣವ್ರ ಸಿನಿಮಾ ಅನ್ನೋದು ನಾವು ಗೀತಾಂಜಲಿ ಟಾಕೀಸ್ ಒಳಗೆ ನೋಡ್ತಾ ಇದ್ದು. ನೀವೆಲ್ಲ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರೆ ಏನಯ್ಯ ಅಂತ. ಮೊದಲನೇ ಬಾರಿಗೆ ನಾವು 1976 ಯಶವಂತಪುರ ಸರ್ಕಲ್ ಒಳಗೆ ಒಂದು ಕನ್ನಡ ಬಾವುಟನ ನಾವು ನಿಲ್ಲಿಸ್ತು. ಈ ನಮ್ಮ ಈ ಬೆತ್ತಲ ಸೇವೆಯೆಲ್ಲ ಅರಬೆತ್ತಲ ಸೇವೆಯೆಲ್ಲ ಮಾಡಿದ್ದೆಲ್ಲ ನೋಡ್ಬಿಟ್ಟು ಅಣ್ಣವ್ರು ಏನು ಮಾಡಿದ್ರು, ಆ 4 ಜನ ಹೋಗ್ತಿದ್ದಂಗೆ ನಾವು ಹೋರಾಟ ಎಲ್ಲ ನೋಡ್ಬಿಟ್ಟು ಪೇಪರ್ ಎಲ್ಲ ನೋಡ್ಬಿಟ್ಟು ಅಣ್ಣವರು ಇದೇ ತಮಿಳೂರು ಅವಾಗ ಹಲ್ಲು ಮುರಿಯಂಗೆ ನನ್ಗೆ ಹೊಡೆದಿದ್ದಾರೆ ಅವತ್ತಿನ ದಿವಸ. ಪೇಪರಾಗೆಲ್ಲ ಬಂದೈತೆ ಅವತ್ತಿನ ಪೇಪರಾಗೆಲ್ಲ. ಅಣ್ಣವರು ಐಲ್ಯಾಂಡ್ಸ್ ಹೋಟ್ಲಿಗೆ ಬರೋರಲ್ಲಿ, ಫಿಕ್ಸ್ ಹೋಟೆಲ್. ಅವಾಗ ಐಲ್ಯಾಂಡ್ಸ್ ಹೋಟ್ಲೊಳಗೆ ಅಣ್ಣವ್ರು ಬಂದ್ಬಿಡೋರು. ನಮ್ಮ ರಾಮಣ್ಣ ನೋಡೋರು, ನಾಳೆ ಅಣ್ಣವ್ರು ಬರ್ತಾರೆ ಬಂದ್ಬಿಡೋ ನೀವು ಅಂದ್ಬಿಡೋರು. ಅವಾಗ ಅಣ್ಣವ್ರು ಶೂಟಿಂಗ್ ಹೋಗ್ತಾ ಇದ್ರು, ಎಲ್ಲಿಂದ ಅಲ್ಲಿ ಶೂಟಿಂಗ್ ಹೋಗೋರು. ಅವಾಗ ಲೊಕೇಶನ್ಗಳು ನಮ್ಗೆ ಎಲ್ಲಿಂದ ಅಷ್ಟಾಗಿ ಅಷ್ಟು ಅನುಭವ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಬರೀ ನಮ್ಮದು ಇದೆ ಹೋಗೋದು, ಅಣ್ಣವ್ರು ಮೀಟ್ ಮಾಡಬೇಕು. ರಾಜ್ಕುಮಾರ್ ಸಂಘ ಒಂದು ಓಪನ್ ಆಗ್ತಿತ್ತು ಕಣ, ನೀವೆಲ್ಲ ನಾವು ಹೋಗ್ಬಿಡೋಣ ಕಣ್ಣಡಿ. ಆವಾಗ ಸರಿ ಅಂತ ರೆಹಮಾನ್ ಖಾನು, ನಾನು, ಗೋವಿಂದಳ್ಳಿ ದೇವೇಗೌಡರು ಇವರೆಲ್ಲ ಸೇರಿ ನಾವೆಲ್ಲ ಅಲ್ಲಿ ವೆಂಕಟರಮಣ ಕಲ್ಯಾಣ ಮಂಟಪದಲ್ಲಿ ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಮತ್ತೊಂದು ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಎಸ್ ಆಸ್ ಯೂಶುವಲ್ ನಾನು ನಿಮ್ಮ ಅಶೋಕ್ ದಾವಣಗೆರೆ. ಇವತ್ತಿನ ಡೈಲಿ ಮಾಧ್ಯಮದ ಸಂದರ್ಶನದಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿ ಜಾಯ್ನ್ ಆಗ್ತಾ ಇದ್ದಾರೆ, ಡಾಕ್ಟರ್ ರಾಜ್ಕುಮಾರ್. ಈ ಹೆಸರನ್ನ ಕೇಳಿದ ತಕ್ಷಣ ನಮ್ಮ ಮೈ ರೋಮಾಂಚನ ಆಗುತ್ತೆ. ನಟ ಸಾರ್ವಭೌಮ, ಕರ್ನಾಟಕ ರತ್ನ, ವರನಟ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಇಡೀ ಕನ್ನಡ ನಾಡಿಗೆ ಅದು ಕೇವಲ ಹೆಸರಲ್ಲ, ಅದೊಂದು ಶಕ್ತಿ, ಅದೊಂದು ಚೈತನ್ಯ, ಅದೊಂದು ಉತ್ಸಾಹ. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಹೆಸರನ್ನ ಮೀರಿದಂತಹ ಒಂದು ಅಗಾಧವಾದಂತಹ ಶಕ್ತಿ. ಎಸ್, ಡಾಕ್ಟರ್ ರಾಜ್ಕುಮಾರ್ ಕನ್ನಡ ನಾಡಿನ, ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ. ಕನ್ನಡ ಅಂದ್ರೆ ನೆನಪಾಗುವ ಕೆಲವು ಹೆಸರುಗಳಲ್ಲಿ ಅತ್ಯಂತ ಮೇಲ್ಪಂಕ್ತಿಯಲ್ಲಿ ನಿಲ್ಲುವಂತಹ ಹೆಸರು ನಟ ಸಾರ್ವಭೌಮ, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು. ಒಬ್ಬ ನಟ ಕೇವಲ ನಟರಾಗಿ ಉಳಿಯದೆ ಅದರಾಚೆಗೆ ಒಂದು ವ್ಯಕ್ತಿತ್ವವಾಗಿ ರೂಪುಗೊಳ್ಳೋದು ಮತ್ತು ಇಡೀ ಸಮಾಜವನ್ನ ಆ ವ್ಯಕ್ತಿತ್ವದ ಮೂಲಕ ಸ್ಫೂರ್ತಿ ಮತ್ತು ಪ್ರೇರಣೆಯನ್ನ ತುಂಬೋದಿದೆಯಲ್ಲ, ಅದು ಬಹಳ ಅಪರೂಪ. ಇಡೀ ಭಾರತೀಯ ಚಿತ್ರರಂಗ ಅಲ್ಲ, ಇಡೀ ಜಗತ್ತಿನ ಯಾವುದೇ ಚಿತ್ರರಂಗವನ್ನ ತೆಗೆದುಕೊಳ್ಳಿ, ಸಿನಿಮಾ ರಂಗದಲ್ಲಿ ಸಾಧನೆಯನ್ನ, ಹೆಸರನ್ನ, ಕೀರ್ತಿಯನ್ನ ಸಂಪಾದಿಸಿ ವ್ಯಕ್ತಿತ್ವದ ಮೂಲಕ ಆ ನಟನೆ ಇದನ್ನು ಕೂಡ ಮೀರಿ ಬೆಳೆದಂಥವ್ರು ಯಾರಾದರೂ ಇದ್ರೆ ಅದು ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವರು. ಎಸ್, ಇಷ್ಟೆಲ್ಲ ಸುದೀರ್ಘ ವಿವರಣೆಯನ್ನ ಕೊಡೋದಕ್ಕೆ ಕಾರಣ, ರಾಜ್ಕುಮಾರ್ ಅವರ ಕುರಿತು ಅನೇಕ ವ್ಯಕ್ತಿಗಳು ನಮ್ಮ ಡೈಲಿ ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ. ಇವತ್ತು ಮತ್ತೊಬ್ಬ ವಿಶೇಷ ಅತಿಥಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಇವರು ಡಾಕ್ಟರ್ ರಾಜ್ಕುಮಾರ್ ಅವರ ಒಡನಾಡಿ, ಕನ್ನಡ ಹೋರಾಟದಲ್ಲಿ ನಿರಂತರವಾಗಿ ಭಾಗಿಯಾದವರು. ಅದೆಲ್ಲದಕ್ಕಿಂತ ಮಿಗಿಲಾಗಿ 1976ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘವನ್ನ ಸ್ಥಾಪನೆ ಮಾಡಿದವರು. ಆಗ ಅವರ ವಯಸ್ಸು ಕೇವಲ 15 ವರ್ಷ. ನಮ್ಮ ಜೊತೆ ಇದ್ದಾರೆ ಸರ್, ಪ್ಲೀಸ್ ಬನ್ನಿ. ಎಸ್ ಸರ್, ನಮಸ್ತೆ. MR ರಾಜು ಸರ್. ಬಹಳ ವಿಶೇಷವಾಗಿ ಇವರು ಕನ್ನಡ ರಾಜು ಅಂತಲೇ ಹೆಸರನ್ನ ಗಳಿಸಿದ್ರು. ಕನ್ನಡ ರಾಜು ಅನ್ನುವಂತಹ ಹೆಸರನ್ನ ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್. ಸರ್, ಶುರು ಮಾಡೋಣ. ನಮಸ್ತೆ. ಥ್ಯಾಂಕ್ ಯು. ಡೈಲಿ ಮಾಧ್ಯಮಕ್ಕೆ ಮಾತಾಡ್ತಾ ಇದ್ದೀರಾ. ನೀವು ಬೆಂಗಳೂರಿಗೆ ಬಂದ್ರಿ, ಯಶವಂತಪುರದಲ್ಲಿ ಒಂದು ಕೆಲಸ ಶುರು ಮಾಡಿದ್ರಿ. ತದನಂತರ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸಂಘವನ್ನ ಕಟ್ಟಿದ್ರಿ ಅಂತ. ಸೊ ಅಲ್ಲಿಂದಾನೇ ಶುರು ಮಾಡೋಣ ಸರ್, ಯಾಕಂದ್ರೆ ರಾಜ್ಕುಮಾರ್ ಅವರ ವಿಚಾರವೇ ಬಹಳ ಪ್ರಮುಖವಾಗಿ ನಾವು ಶುರು ಮಾಡಬೇಕಾಗಿರೋದು. ಹೇಳಿ ಸರ್, ಸಂಘ ಕಟ್ಟಲು ಮೂಲ ಉದ್ದೇಶ ಏನು, ಮತ್ತೆ ರಾಜ್ಕುಮಾರ್ ಅನ್ನುವಂತಹ ಹೆಸರು ನಿಮಗೆ ಯಾಕೆ ಆ ಮಟ್ಟಿಗೆ ಪ್ರೇರಣೆ ಆಯ್ತು ಆ ಸಂದರ್ಭಕ್ಕೆ? ಅಲ್ಲಿ ನಾವು ಯಶವಂತಪುರದಲ್ಲಿ ನಾವು ಹುಡುಗರು ಎಲ್ಲ ಒಂದು ವ್ಯಾಪಾರ ಮಾಡಿಕೊಂಡು ಇರ್ತಾ ಇದ್ದು. ಈ ವ್ಯಾಪಾರ ಮಾಡ್ಕೊಂಡಿರೋ ಟೈಮಲ್ಲಿ ಅಣ್ಣವ್ರ ಸಿನಿಮಾ ಅನ್ನೋದು ನಾವು ಗೀತಾಂಜಲಿ ಟಾಕೀಸ್ ಒಳಗೆ ನೋಡ್ತಾ ಇದ್ದು. ಆ ನೋಡೋ ಟೈಮಲ್ಲಿ ಇದೇ ನೋಡೋದಲ್ಲಿ ಆಮೇಲೆ ಉಲ್ಲಾಸ್ ಟಾಕೀಸ್ ಅಂತ ಯಶವಂತಪುರದಲ್ಲಿತ್ತು. ಹೌದು. ಆ ಉಲ್ಲಾಸ್ ಟಾಕೀಸು ಗೀತಾಂಜಲಿ ಒಳಗೆ ಬಂದು ಸಿನಿಮಾ ನೋಡ್ತಾ ಇದ್ದು ನಾವು ಹುಡುಗರು. ಈ ನೋಡ್ತಾ ನಾವು ತರಕಾರಿ ಮಾಡೋರು, ಹಣ್ಣು ಮಾಡೋರು ಎಲ್ಲ ಸೇರ್ಕೊಂಡು ನಮ್ಮ ಜೊತೆಯೊಳಗೆ ಸಂಜೀವ, ನಾರಾಯಣಪ್ಪ, ಆಮೇಲೆ ಕೆಲವು ನಮ್ಮ ರೆಹಮಾನ್ ಖಾನು, ಇವರೆಲ್ಲ ನಾವೆಲ್ಲ ಸೇರ್ಕೊಂಡು ಏನು ಮಾಡ್ಬಿಟ್ಟು
ಒಂದು ಸಂಘ ಮಾಡಬೇಕಿಲ್ಲಿ ಅಂತ ಹೇಳ್ಬಿಟ್ಟು ಒಂದು ಕಮಿಟಿ ಮಾಡಿಕೊಂಡು ಒಂದು ಮಾಡ್ಕೊಂಡಾಗ ನಾವೇನು ಮಾಡ್ದೆ ಅವಾಗ ಅಣ್ಣವ್ರ ಹೆಸರೊಳಗೆ ನಾವೊಂದು ಸಂಘ ಮಾಡಲೇಬೇಕು ಅಂತ ಹೇಳ್ಕೊಂಡು ಎಲ್ಲರನ್ನೂ ಒಂದು ಟೀಮ್ ಮಾಡಿಕೊಂಡು ಅವಾಗ ಏನು ಮಾಡ್ದೆ, ಅವಾಗ ನಾನು ರಾಜು ಅವ್ರನ್ನ ಇದು ಮಾಡೋಣ ಅದು ಮಾಡೋಣ ಅವ್ರನ್ನ ಮಾಡೋಣ ಇವ್ರನ್ನ ಮಾಡೋಣ ಅಂತ ಹೇಳಿದೆ. ಇಲ್ಲೆಲ್ಲ ರಾಜು ಅವ್ರನ್ನ ಇದು ಮಾಡಿ ಅಂತೇಳಿ ಒಂದು ಇದು ಮಾಡೋದು. ಅವಾಗ ನಾನೇನು ಮಾಡಿದೆ, ಸರಿ ಎಲ್ಲರೂ ಸ್ವಲ್ಪ ದುಡ್ಡು ಹಾಕ್ಕೊಂಡು ನಾವೇ ಸ್ವಂತ ದುಡ್ಡುಗಳು ಹಾಕ್ಕೊಂಡು ಆ ಸಂಸ್ಥೆನ ಒಂದು ಸ್ಥಾಪನೆ ಮಾಡಿದ್ರು. ಆ ಸಂಸ್ಥೆ ಸ್ಥಾಪನೆ ಮಾಡಿದ್ಮೇಲೆ ನಾವು ಫಸ್ಟ್ ಪ್ರತಿಭಟನೆ ಮಾಡಿದ್ದು ಯಶವಂತಪುರ ಸರ್ಕಲ್ ಒಳಗೆ ಒಂದು ಕೇರಳದಲ್ಲಿ ಬ್ಯಾಂಕ್ ಒಳಗೆ ಅದರೊಳಗೆ ಒಂದು ಈ ಮಲಯಾಳೀಸ್ನ ಕೆಲಸ ಮಾಡಿಕೊಂಡು ಅಲ್ಲಿ ಬರೀ ಮಲಯಾಳಿ ಬ್ಯಾಂಕೇನೆ ಇದ್ದಿದ್ದಲ್ಲಿ, ಕನ್ನಡದವ್ರಿಗೆ ಯಾರೂ ಇರಲಿಲ್ಲ ಅಲ್ಲಿ. ನಾವು ಸರ್ಕಲ್ ಒಳಗೆ ಹೋರಾಟ ಮಾಡೋದು, ಧರಣಿ ಕೂತ್ಕೊಂಡಾಗ ಆ ಬ್ಯಾಂಕ್ ಒಳಗೆ ಹೋಗ್ಬಿಟ್ಟು ಅವ್ರನ್ನ ಫಸ್ಟ್ ಪತ್ರ ಕೊಟ್ಟು ಅವ್ರಿಗೆ ಧರಣಿ ಮಾಡಿ ಮತ್ತೆ ಅವ್ರನ್ನ ಆ ಮಲಯಾಳಿಯವ್ರನ್ನೆಲ್ಲ ತೆಗೆದುಬಿಟ್ಟು ಮತ್ತೆ ಕನ್ನಡದವ್ರನ್ನ ಹಾಕಕ್ಕೆ ಅಂತೇಳಿ ನಾವು ಅವಕಾಶ ಕೊಟ್ಟು ಅದನ್ನ ಹೋರಾಟ ಮಾಡೋದು. ಆಮೇಲೆ ರಾಮದಾಸ್ ಅಂತ ಒಬ್ರಿದ್ರು ಯಶವಂತಪುರ ಸರ್ಕಲಲ್ಲಿ RTO ಆಫೀಸ್ ಎದುರುಗಡೆ. ಅವರು ರಾಮದಾಸು ಅಂತ ಅನ್ನೋರು ಏನು ಮಾಡೋರು, ಅವರು ಒಂದು ಸಣ್ಣದು ಒಂದು ರಾಜ್ಯೋತ್ಸವ ಅದು ಇದು ಮಾಡ್ಕೊಂಡು ಹೋಗ್ತಾ ಇದ್ರು. ಈ ಮಾಡ್ಕೊಂಡು ಹೋಗೋ ಟೈಮಲ್ಲಿ ಅವ್ರೇನು ಮಾಡೋರು, ನಮ್ಮ ಸಂಘ ಎಲ್ಲ ನಾವು ಕಟ್ಟಿದ್ದೆಲ್ಲ ನೋಡಿ, ನೀವು ನಮ್ಮ ಬತ್ತೆ ಸೇರ್ಕೊಂಬಿಡಪ್ಪ ರಾಜು, ನೀವು ಮಾಡೋಣ ನಾವೆಲ್ಲ ಸೇರಿಕೊಂಡು ಅಂತ RTO ಆಫೀಸ್ ಎದುರುಗಡೆ ರಾಜ್ಯೋತ್ಸವ ಮಾಡೋದು ನಾವು ಕಲ್ತ್ಕೊಂಡು. ಆವಾಗ ಒಬ್ಬರು ಕೌನ್ಸಿಲರ್ ಒಬ್ಬರಿದ್ರು ಪ್ರಭಾಕರ್ ಅಂತ. ಆ ಪ್ರಭಾಕರ್ ಅನ್ನೋರು ಏನು ಮಾಡೋರು, ನೀವೆಲ್ಲ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರೆ ಏನಯ್ಯ ಅಂತ. ಮೊದಲನೇ ಬಾರಿಗೆ ನಾವು 1976 ಯಶವಂತಪುರ ಸರ್ಕಲ್ ಒಳಗೆ ಒಂದು ಕನ್ನಡ ಬಾವುಟನ ನಾವು ನಿಲ್ಲಿಸ್ತು. ಅವಾಗ 76ರಲ್ಲಿ ಅದೆಲ್ಲ ಮಾಡ್ದು. ಆಮೇಲೆ ಮಾಡ್ತಾ ಹೋರಾಟಗಳು ಅದು ಇದು ಮಾಡ್ಕೊಂಡು ನಾವೆಲ್ಲ ಮಾಡ್ಕೊಂಡು ಎಲ್ಲ ಬರ್ತಾ ಇದ್ದು. ಆ ಹೋರಾಟ ಮಾಡ್ಕೊಂಡೋ ಟೈಮಲ್ಲಿ ವಿಧಾನಸೌಧ ಎದುರುಗಡೆ ಗೋಪಾಲ್ ವೃತ್ತ ಸರ್ಕಲ್ ಅಂತ ಅಲ್ಲಿತ್ತು. ಆ ಸರ್ಕಲ್ ಇರೋ ಟೈಮಲ್ಲಿ ನಮ್ಮ ಚಿದಾನಂದ ಮೂರ್ತಿಯವರು, ಗೋರು ಚನ್ನಬಸಪ್ಪರು, GK ಸತ್ಯ ಅವರು, ಆಮೇಲೆ ನಮ್ಮ ಜಯಶೀಲ್ ರಾವ್ ಅವರು, ಇವರೆಲ್ಲ ಸೇರಿ ಅಲ್ಲಿ ಒಂದು ಧರಣಿ ಕೂತ್ಕೊಂಡಿದ್ರು. ಶಕ್ತಿ ಕೇಂದ್ರ ಅಂತೇಳಿ ಒಂದು ಮಾಡ್ಕೊಂಡಿದ್ರು ಅವರು. ಶಕ್ತಿ ಕೇಂದ್ರ ಅಂತ ಮಾಡ್ಕೊಂಡಾಗ ನೋಡಪ್ಪ ನೀವೂ ಬರ್ರಿ ಅಂತ. ನಾವು ಅವಾಗ ಯಶವಂತಪುರದಿಂದ ಗೋಪಾಲ್ಗೌಡರು ಅರಬೆತ್ತಳಿ ಸೇವೆ ಅಂತ ಮಾಡ್ಕೊಂಡಿದ್ದ. ಅವರು ಡಾಕ್ಟರ್ ಸರೋಜಿನಿ ಮಹಿಷಿ ಅವರ ಜಾರಿಗೆ ಅಂತ ಅವ್ರು ಮಾಡಿದ್ರು. ನಾವು ಇಲ್ಲಿಂದ ಹೋರಾಟ ಮಾಡ್ಕೊಂಡೆ ನಾವು ಹೋರಾಟ ಮಾಡ್ಕೊಂಡು ಹೋಗಿ ಅಲ್ಲಿ ಅರಬೆತ್ತಳಿ ಸೇವೆ ಮಾಡಿ ಇಲ್ಲಿಂದ ಗೋಪಾಲ್ಗೌಡ ವೃತ್ತರವರೆಗೂ ಬೆತ್ತಳಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೋ ನಾವು. ಆ ಒಂದು ಹೋರಾಟ ಮಾಡ್ಕೊಂಡೇ ಬಂದು ಆಮೇಲೆ ಮಾಡ್ಕೊಂಡು ಬರ್ತಾ ನಮ್ಮದು ಹೋರಾಟಗಳು ಜಾಸ್ತಿನೇ ಆಗ್ತಾಯಿತ್ತು. ಈ ಹೋರಾಟ ಮಾಡ್ಕೊಂಡು ಬರ್ತಾಗ ಈ ನಮ್ಮ ಈ ಬೆತ್ತಳಿ ಸೇವೆ ಎಲ್ಲ ಅರಬೆತ್ತಳಿ ಸೇವೆ ಎಲ್ಲ ಮಾಡಿದ್ದೆಲ್ಲ ನೋಡಿಬಿಟ್ಟು ಅಣ್ಣವ್ರು ಏನು ಮಾಡಿದ್ರು, ಇದರೊಳಗೆ ಯಾವುದು ನಮ್ಮ ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ ಇತ್ತು. ಆ ಶೂಟಿಂಗ್ ನಡೆಯೋ ಟೈಮಲ್ಲಿ ನಮ್ಮ ಹತ್ರ ಯಶವಂತಪುರ ರಾಮಣ್ಣ ಅಂತ ಒಬ್ಬರು ದಪ್ಪಗಿದ್ರು, ಯಶವಂತಪುರದಲ್ಲಿದ್ದರು ಅವರು. ಅವರು ಅಣ್ಣವ್ರ ಜೊತೆಲಿ ಇದ್ರು. ಅವರು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡಿದ್ರು, ಬಿಳಿ ಬಟ್ಟೆ ಹಾಕ್ಕೊಂಡು ಅವ್ರು ಇದ್ರು. ಅವರು ಏನು ಮಾಡಿಬಿಟ್ರು, ನೀವು ಇಷ್ಟೆಲ್ಲ ಮಾಡಿದ್ರೆ ಒಂದ್ಸರಿ ಅಣ್ಣವ್ರನ್ನ ಮೀಟ್ ಮಾಡೋದು ನಡ್ರೋ, ಬಾರೋ ನಾನು ಕರ್ಕೊಂಡು ಹೋಗ್ತೀನಿ ಅಂತಂದು. ಸರಿಣ್ಣ ನಡೆ ನಾವು ಹೋಗೋಣ ಅಂತೇಳಿ ನಾವು ಒಂದು 5-6 ಜನ 4 ಜನ ಹೋದೋ. ಆ 4 ಜನ ಹೋಗ್ತಿದ್ದಂಗೆ ನಾವು ಹೋರಾಟ ಎಲ್ಲ ನೋಡ್ಬಿಟ್ಟು ಪೇಪರೆಲ್ಲ ನೋಡ್ಬಿಟ್ಟು ಅಣ್ಣವರು, ಹೌದೇನಪ್ಪ ನೀವೆಲ್ಲ ಹೋರಾಟ ಮಾಡಿದ್ದು ತುಂಬ ಚೆನ್ನಾಗಿ ಅಂತೇಳಿ ಅಣ್ಣವರು ನಮಗೆಲ್ಲ ಹೂನಾರ ಹಾಕಿ, ಅದು ಸ್ವಲ್ಪ ಫೋಟೋ ಗೀಟ ಏನೂ ಇರಲಿಲ್ಲ, ನಾವು ಫೋಟೋ ಅನ್ನೋದು ನಮಗೇನೂ ಇರಲಿಲ್ಲ. ಹೂನಾರ ಹಾಕಿ ಅವಾಗೆಲ್ಲ ನಾವು ನಮಸ್ಕಾರ ಮಾಡಿ ಆ ಸಿನಿಮಾ ಎಲ್ಲ ಯಾವುದೋ ಶೂಟಿಂಗ್ ನಡೀತಾ ಇತ್ತು, ಅದು ನೋಡಿಕೊಂಡು ನಾವು ಬಂದು ಹಂಗೇ ಬರ್ತಾ ನಾವು ಕಾರ್ಯಕ್ರಮ ಅದು ಇದು ಮಾಡಿಕೊಂಡೇ ಬೆತ್ತಲು ಸೇವೆ ಅಂತ ಇವಂತೆ ಕಾರ್ಯಕ್ರಮಗಳು ಮಾಡ್ಕೊಂಡೇ ಬಂದು ಬರ್ತಾ ನಾವು ಹೋರಾಟ ಮಾಡ್ಕೊಂಡು ಬಿಡ್ದು. 1976, 77, 78 ಕಾರ್ಯಕ್ರಮಗಳು ಇವೇ ಮಾಡ್ಕೊಂಡು 80ರವರೆಗೂ ರಾಜ್ಯೋತ್ಸವ ಮಾಡೋದು, ಅಣ್ಣಮ್ಮನ ತರೋದು, ಅಲ್ಲಿ ಅಣ್ಣಮ್ಮನ ತರೋದು, ಮಾರಮ್ಮನ ತರೋದು, ಮಕ್ಳಿಗೆ ಅಲ್ಲಿ ಏನಾದ್ರು ಒಂದು ಪುಸ್ತಕ ಕೊಡೋದು, ಆ ತರಕಾರಿ ಅವ್ರಿಗೆ ಏನಾದ್ರು ಒಂದು ಕೊಡೋದು, ಈ ಕಾರ್ಯಕ್ರಮ ಮಾಡ್ಕೊಂಡೆ ಹಂಗೇ ಬರ್ತಲೇ ಇದ್ದು. ನಾವು ಹಲವಾರು ಹೋರಾಟ ಮಾಡಿದ್ದೀವಿ, ಇಲ್ಲ ಅನ್ನೋದು ಹಲವಾರು ಹೋರಾಟ ಮಾಡಿದ್ದೀನಿ. ನನ್ನ ಹೋರಾಟಕ್ಕೆ ಸಮಿತಿಯೇ ಇಲ್ಲ ನಾನು ಮಾಡಿರೋಂತು. ಇದೇ ಯಶವಂತಪುರದಲ್ಲಿ ಇಲ್ಲಿ ನಮ್ಮ ಮೈಸೂರಿನ ಪಕ್ಕ ಐತಲ್ಲ, ಅಲ್ಲಿ ಕ್ರಿಶ್ಚಿಯನ್ ಚರ್ಚ್ಗೆ ನುಗ್ಗಿ ನೋಡಿ ಹಲ್ಲು ಮುರಿಯಂಗೆ ನಮ್ಗೆ ಹೊಡೆದಿದ್ದಾರೆ. ಇದೇ ತಮಿಳೂರು ಅವಾಗ ಹಲ್ಲು ಮುರಿಯಂಗೆ ನಮ್ಗೆ ಹೊಡೆದಿದ್ದಾರೆ. ಅವತ್ತಿನ ದಿವಸ ಪೇಪರಾಗೆಲ್ಲ ಬಂದೈತೆ, ಅವತ್ತಿನ ಪೇಪರಾಗೆಲ್ಲ ಹಲ್ಲು ಮುರಿದಂಗೆ ನಮ್ಗೆ ಹೊಡೆದಿದ್ದಾರೆ. ಹೋರಾಟ ಮಾಡ್ಕೊಂಡು ಧರಣಿ ಮಾಡ್ಕೊಂಡು ಹೋರಾಟ ಮಾಡಿ ಅಲ್ಲಿಂದ ಬಂದು ಇದು ಯಾವುದು ನಮ್ಮ ಶಿವಾಜಿನಗರದಲ್ಲಿ ಒಂದು ಚರ್ಚ್ ಐತೆ, ಆ ಚರ್ಚಿನ ಮುಂದೆನೂ ಹೋರಾಟ ಮಾಡ್ಕೊಂಡು ನಾವು ಕನ್ನಡಕ್ಕೋಸ್ಕರ ಹೋರಾಟ ಮಾಡೋದು. ನಾವು ಕನ್ನಡಕ್ಕೋಸ್ಕರ ನಾವು ತೇದ್ಬಿಟ್ಟ ನಾವು ಕನ್ನಡ ಈಗಿನ ಕನ್ನಡಕ್ಕೂ ಆಗಿನ ನಾವು ಕನ್ನಡಕ್ಕೂ ನಮಗೆ ಅವಾಗೆಲ್ಲ ಫೋಟೋ ಅದು ಇದು ಏನೂ ಇರಲಿಲ್ಲ. ಪೇಪರ್ ನೋಡಿ ಬರೋರು, ಫೋಟೋ ಹೇಳ್ಕೊಂಡ್ರು, ಪೇಪರ್ಗೆ ಹಾಕ್ಸೋರು, ಇದೇ ಥರ ಮಾಡ್ಕೊಂಡೆ ಹಂಗೇ ಬರ್ತಾ ಇದ್ದೆ ನಾವು. ಈ ಬರ್ತಾ ಇರೋ ಟೈಮಲ್ಲಿ ಅಣ್ಣವರು ಐಲ್ಯಾಂಡ್ಸ್ ಹೋಟ್ಲಿಗೆ ಬರೋರಲ್ಲಿ, ಫಿಕ್ಸ್ ಹೋಟೆಲ್. ಅವಾಗ ಐಲ್ಯಾಂಡ್ಸ್ ಹೋಟ್ಲೊಳಗೆ ಅಣ್ಣವ್ರು ಬಂದ್ಬಿಡೋರು. ನಮ್ಮ ರಾಮಣ್ಣ ಹೇಳೋರು, ನಾಳೆ ಅಣ್ಣವ್ರು ಬರ್ತಾರೆ ಬಂದ್ಬಿಡೋ ನೀವು ಅಂದ್ಬಿಡೋರು. ನಾವೇನು ಮಾಡಿದ್ರು, ಒಂದು 4 ಜನ ಹೋಗಿ ಐಲ್ಯಾಂಡ್ಸ್ ಹೋಟ್ಲ ಹತ್ರ
ಅಣ್ಣವ್ರು ಬರೋದೇ ಕಾಯ್ಕೊಂಡಿರ್ತಾ ಇದ್ದು. ಆವಾಗ ಅಣ್ಣವ್ರು ಬರೋರು ಆ ಕಾರೊಳಗೆ ಬಂದಾಗ ಹೋಗ್ಬಿಟ್ಟು ನಾನೇನು ಮಾಡಿ ಹೋಗ್ಬಿಟ್ಟು ಎಲ್ಲ ಇವ್ರು ನಿಂತ್ಕೊಂಡ್ಬಿಡೋರೆಲ್ಲ ನಾನು ಹೋಗಿ ಅಲ್ಲಿ ಕಾಲಿಗೆ ನಮಸ್ಕಾರ ಮಾಡ್ಬಿಡ್ತಾ ಇದ್ದೆ. ಆ ಕಾಲಿಗೆ ನಮಸ್ಕಾರ ಮಾಡ್ತಾಯಿದ್ದೆ. ಅಲ್ಲಿ ನೋಡ್ತಾ ಇದ್ರೆ ಏನರಪ್ಪ ಏನೇ ಮಾಡ್ತಿದ್ದೀರಾ ಅಂತೆಲ್ಲ ಕೇಳೋರು. ಅವಾಗ ಕರ್ಕೊಂಡೋಗಿ ಎಲ್ಲ ಅಲ್ಲಿ ಹೋಟ್ಲಿಗೆ ತಿಂಡಿ ತಿನ್ನಿಸ್ರಿ ಅಂತೇಳಿ ಎಲ್ಲ ತಿಂಡಿ ತಿಂದ್ಬಿಟ್ಟು ಇಡ್ಲಿ ಅದು ಇದು ತಿಂದ್ಬಿಟ್ಟು ಇದು ಮಾಡ್ತಾಯಿದ್ರು. ಅವಾಗ ಅಣ್ಣವರು ಶೂಟಿಂಗ್ ಹೋಗ್ತಾಯಿದ್ರು. ಎಲ್ಲಿಂದ ಅಲ್ಲಿ ಶೂಟಿಂಗ್ ಹೋಗೋರು. ಅವಾಗ ಲೊಕೇಶನ್ಗಳು ನಮ್ಗೆ ಎಲ್ಲಿಂದ ಅಷ್ಟು ಅನುಭವ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಬರೀ ನಮ್ಮದು ಇದೆ ಹೋಗೋದು, ಅಣ್ಣವ್ರು ಮೀಟ್ ಮಾಡಬೇಕು, ನಾನು ಮಾಡಬೇಕು ಅಂತ. ಇವರು ನನ್ನ ಜೊತೆಲಿ 2-3 ಬರೋರ್ನೆಲ್ಲ ಬಿಟ್ಬಿಟ್ಟು ನಾನು ಒಬ್ಬನೇ ಹೊರಟೋಗ್ಬಿಡ್ತಾ ಇದ್ದೆ. ಅಣ್ಣವ್ರು ಬರ್ತಾರೆ ಅಂದರೆ ನನಗೆ ಗೊತ್ತಾಗ್ಬಿಡ್ತಿದ್ದು ಅಲ್ಲಿ ಹೊರಟೋಗ್ಬಿಡ್ತಾ ಇದ್ದೆ. ಯಶವಂತಪುರ ಇದು ಐಲ್ಯಾಂಡ್ಸ್ ಹೋಟ್ಲೊಳಗೆ. ಐಲ್ಯಾಂಡ್ಸ್ ಹೋಟ್ಲಿಗೆ ಬರ್ತಾ ಹೋಗ್ತಾ ಇರೋ ಟೈಮ್ ಹಂಗೆ ಹತ್ರವಾದೆ. ನಾನು ಹತ್ರವಾಗ್ತಾ ಮಾಡಿಕೊಂಡು ಹಲವಾರು ಹೋರಾಟಗಳು ಇವಂತೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದು. ಮಾಡ್ಕೊಂಡು ಹೋಗ್ತಾ ಮಾಡ್ಕೊಂಡಿರೋ ಟೈಮಲ್ಲಿ ನಮ್ಮ ರಹಮಾನ್ ಖಾನ್ ಅಂತ ನನ್ನ ಸ್ನೇಹಿತರೊಬ್ರು ಇದ್ರು. ಇವರು ಕನ್ನಡ ಪಾಠ ಹೇಳ್ಕೊಡೋರು. BK ನಗರದಲ್ಲಿ ಯಶವಂತಪುರದಲ್ಲಿದ್ದರು. ಇರೋ ಟೈಮಲ್ಲಿ ರಾಜ್ಕುಮಾರ್ ಸಂಘ ಒಂದು ಓಪನ್ ಆಗ್ತಿತ್ತು ಕಣ, ನೀವೆಲ್ಲ ನಾವು ಹೋಗ್ಬಿಡೋಣ ಕಣ್ಣಡಿ. ಆವಾಗ ಸರಿ ಅಂತ ರಹಮಾನ್ ಖಾನು, ನಾನು, ಗೋವಿಂದಳ್ಳಿ ದೇವೇಗೌಡರು ಇವರೆಲ್ಲ ಸೇರಿ ನಾವೆಲ್ಲ ಅಲ್ಲಿ ವೆಂಕಟರಮಣ ಕಲ್ಯಾಣ ಮಂಟಪದಲ್ಲಿ ಹೋಗಿ ಆ ಸಂಘ ಓಪನ್ ಮಾಡ್ತಾರೆ ಅಂತೇಳಿ ನಮ್ಮ ಸಾರಾ ಗೋವಿಂದು ಅಧ್ಯಕ್ಷರು, ಆಮೇಲೆ ನಮ್ಮ ಟಿ ವೆಂಕಟೇಶ್ವರು ಕಾರ್ಯದರ್ಶಿಯವರು ಅವ್ರು ಇಲ್ಲೇ ಇದ್ರು ಯಶವಂತಪುರದಲ್ಲಿ. ಅವಾಗ ಮಾಡ್ತಾರೆ ಅಂತೆಲ್ಲ ಹೇಳಿ ಒಂದು ಆಯ್ಕೆ ಮಾಡ್ಕೊತ ಇದ್ರು. ಅವಾಗ ರಾಮೇಗೌಡ ಅಂತ ಒಬ್ಬರು ಅಧ್ಯಕ್ಷರು, ಮಂಡ್ಯದವರು, ರಾಮೇಗೌಡ ML ನಾಗರಾಜ್ ಅಂತ. ಅವ್ರು ಇರೋ ಟೈಮ್ನಲ್ಲಿ ಅವಾಗ ಅಲ್ಲಿ ಸಂಘ ಓಪನ್ ಮಾಡಬೇಕು ಅಂತ ಇರಲಿ ಎಲ್ಲ ಆಯ್ಕೆ ಮಾಡಿ. ಅವಾಗ ನಮ್ಮ ರಹಮಾನ್ ಖಾನ್ ಏನು ಮಾಡಿದ್ರು, ಟಿ ವೆಂಕಟೇಶ್ನೇ ನಮ್ಮ ಏರಿಯಾ ಇರೋ ಯಶವಂತಪುರದವರು ನಾವು ಘೋಷಣೆ ಕೊಡೋಣ ಫಸ್ಟು ಅಂತಂದು ಹೇಳ್ಕೊಟ್ರು. ಸರಿ ಅಂತ ನಾವು ಆಮೇಲೆ ಎಲ್ಲ ಇದು ಮಾಡಿದ್ರು ಎಲ್ಲರೂ. ಸರಿ, ಅಲ್ಲೆಲ್ಲ ನಮ್ಮದೇ ಫಸ್ಟ್ ಘೋಷಣೆ. ನಾನು, ಗೋವಿಂದಳ್ಳಿ ದೇವೇಗೌಡರು, ರಹಮಾನ್. ನನಗೆ ಅವಾಗ ಸಖತ್ತು ನನಗೆ ಹುಮ್ಮಸ್ಸೇನಿತ್ತು ಹೇಳೋಕ್ಕೆ, ಇದು ಮಾಡೋಕ್ಕೆ. ಅದೆಲ್ಲ ಫೋಟೋ ಐತೆ ನನ್ನ ಹತ್ರ, ಎಲ್ಲ ಐತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಎಲ್ಲ ಮಡಗಿದ್ದೀನಿ ಅದೆಲ್ಲ. ಆವಾಗ ಘೋಷಣೆ ಏನಂತ, ನಮಗೆ ಗೋವಿಂದವ್ರ ಅಧ್ಯಕ್ಷರಾಗಬೇಕು, ಟಿ ವೆಂಕಟೇಶ್ ಕಾರ್ಯದರ್ಶಿ ಆಗಬೇಕು ಅನ್ನೋದು ಹೇಳಿ ಫಸ್ಟ್ ಘೋಷಣೆ ಮಾಡಿದೆ ನಾವು. ಅಲ್ಲಿ ಸಂಘ ಓಪನ್ ಆಯಿತು. ಓಪನ್ ಆಗಿದ್ಮೇಲೆ ಅಲ್ಲಿ ಸಂಘ ನಡೆಸ್ಕೊಂಡವರು ಬಂದರು. ಅದೊಂದು ಅವತ್ತಿನಿಂದ ಇದು ರಕ್ತದಾನ ಶಿಬಿರ ಅಂತೇಳಿ ಕಂಠೀರೋ ಸ್ಟುಡಿಯೋ, ಇದು ಕೋರ್ಟ್ ಎದುರುಗಡೆ, ವಿಧಾನಸೌಧ ಎದುರುಗಡೆ ರಕ್ತದಾನ ಶಿಬಿರ ಅಲ್ಲಿ ಮಾಡಿದ್ರು. ಆಮೇಲೆ ನೇತ್ರದಾನ ಶಿಬಿರ ಮಾಡಿದ್ರು. ಹಂಗೆ ಸಂಘ ನಡೆಸ್ಕೊಂಡು ಹೋಗ್ತಲೇ ಇದ್ರು. ನಾವು ಅಣ್ಣವ್ರ ಮನೆಗೆ ಹತ್ರವಾದೆ. ನಾನು ಅಣ್ಣವ್ರ ಮನೆಗೆ ಹತ್ರವಾಗ್ತಾ ಬರ್ತಾ ಇದ್ದು ಅಣ್ಣವ್ರ ಮನೆಗೆ ಹಂಗೆ ಸೇರ್ಕೊಂಡೆ. ಆವಾಗ ಅಣ್ಣವ್ರಿಗೆ ನಾನು ಹತ್ರವಾದ. ಎಷ್ಟನೇ ಇಸ್ವಿ ಅಂದಾಜು? ಸರಿ 81-82 ಇರ್ಬೋದು. ಹೆಚ್ಚು ಕಡಿಮೆ ಒಂದು ಗೋಕಾಕ್ ಚಳವಳಿ ಸಂದರ್ಭ. 80 ಅವಾಗೆಲ್ಲ ನಾನು ಹೋರಾಟನೂ ಮಾಡಿದ್ದೀನಿ. ಗೋಕಾಕ್ ವರದಿ ಜಾರಿ ಒಳಗೂ ನನ್ನ ಹತ್ರ ಫೋಟೋ ಐತೆ. ಆ ಲಾರಿ ಮೇಲೆ ಮೆರವಣಿಗೆ ಮಾಡಿರೋದಾಗ ಇವೆಲ್ಲ ಹೋರಾಟ ಎಲ್ಲ ಮಾಡಿದ್ವಿ. ಎಲ್ಲಿ ಹೋರಾಟ, ಕನ್ನಡದ ಹೋರಾಟ ನಡೀತೆ, ಎಲ್ಲಿ ಡಾಕ್ಟರ್ ಸಾವಿಜಿ ಮಹೇಶ್ವರಿ ಜಾರಿ ಇರುತ್ತೆ, ಎಲ್ಲಿ ಹೋರಾಟಗಳು ಕನ್ನಡಕ್ಕೋಸ್ಕರ ಅವೆಲ್ಲ ಹೋರಾಟಗಳು. ನಮಗೆಲ್ಲ ನಮ್ಮ ಕಾಸುಗಳು, ನಮ್ಮ ಸ್ವಂತ ಕಾಸುಗಳು ಹಾಕಿ ನಾವು ಓಡಾಡ್ತಾ ಇದ್ವಿ. ಆ ಹೋರಾಟ ಮಾಡೋ ಟೈಮಲ್ಲಿ ನಾವು ಅಣ್ಣವ್ರ ಹತ್ರವಾಗ್ಬಿಟ್ಟೆ. ಹತ್ರವಾದಾಗ ಇಲ್ಲಿ ಸದಾಶಿವನಗರದಲ್ಲಿ ಅಣ್ಣವರು ಬಂದರು. ಅವಾಗ ಅಲ್ಲಿ ನಾವು ಹೋಗಿ ಮೆಲ್ಲಕ್ಕೆ, ಅವಾಗ ರಾಮಣ್ಣ, ನಾನು ಎಲ್ಲ ಹೋಗಿ ನಮ್ಮ ಯಶವಂತಪುರ ರಾಮಣ್ಣ ಅಂತ ಒಬ್ಬರಿದ್ರು. ಪಾಪ ಒಳ್ಳೆ ಮನುಷ್ಯ, ದಪ್ಪಗಿದ್ರು ಅವರು, ಒಳ್ಳೆ ಮನುಷ್ಯ. ಅವಾಗ ಹೋಗಿ ನಾವು ಅಲ್ಲೆಲ್ಲ ಹಂಗೆ ಹೋಗೋದು ಬರೋದು ಮಾಡೋದು. ಅಣ್ಣವ್ರಿಗೆ ತುಂಬ ಹತ್ರವಾಗ್ಬಿಟ್ಟೆ. ಅಣ್ಣವ್ರಿಗೆ ಹತ್ರವಾದಾಗ ನಾನು ಅವಾಗ ಅವ್ರ ಮನೇಲಿ ನಾನಲ್ಲಿ ಸೇರಿಕೊಂಡೆ. ಸೇರಿಕೊಂಡು ಒಂದೊಂದೇ ಕೆಲಸಗಳು ನಾನು ಏನೋ ಅಣ್ಣವ್ರ ಜೊತೆ ಓಡಾಡಬೇಕು, ಮಾಡಬೇಕು ಅನ್ನೊಂದು ಹುಮ್ಮಸ್ಸು ಅವಾಗ ನನಗೆ. ಅಣ್ಣವರು ಅಂದರೆ ನನಗೆ ದೇವ್ರ ಸಮಾನ. ನಮಸ್ಕಾರ. ಡೈಲಿ ಮಾಧ್ಯಮ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ, ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು. ತುಂಬ ಭಾಳ ಒಳ್ಳೆ ಒಂದು ಚಾನಲ್ ಇದು. ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ್ರು, ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿ ಕೊಂಡಂಥ ಇಂಟರ್ವ್ಯೂ ಇದು. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.